ಚಿಕ್ಕಬಳ್ಳಾಪುರದ ಆದಿಯೋಗಿ 112 ಅಡಿ ಎತ್ತರದ ಭವ್ಯ ಮಹಾಶಿವಮೂರ್ತಿ. ಸಂಜೆ ಅದ್ಭುತ ಲೇಸರ್ ಶೋ, ಕಂಪ್ಲೀಟ್ ಗೈಡ್. ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಪ್ರಿಯ ವೀಕ್ಷಕರೇ, ನೀವು ಬೆಂಗಳೂರಿಗೆ ಸಮೀಪವಿರುವ ಚಿಕ್ಕಬಳ್ಳಾಪುರದಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ಭವ್ಯ ದಿವ್ಯ ಆದಿಯೋಗಿ ಮಹಾಶಿವನ ದರ್ಶನವನ್ನು ಪಡೆಯಬಹುದು. ವಾರಾಂತ್ಯದಲ್ಲಿ ಒಳ್ಳೆಯ ಪಿಕ್ನಿಕ್ ಮಾಡಲು ಆಲೋಚನೆ ಮಾಡ್ತಾ ಇದ್ರೆ ಚಿಕ್ಕಬಳ್ಳಾಪುರಕ್ಕೆ ನೀವು ಹೋಗಬಹುದು. ಅಲ್ಲಿ 112 ಅಡಿ ಎತ್ತರದ ಶಿವನ ಅದ್ಭುತ ಪ್ರತಿಮೆಯನ್ನ ಕಾಣಬಹುದು. ಸುತ್ತಮುತ್ತಲು ಬೆಟ್ಟಗಳ ಸೌಂದರ್ಯ ನಡುವೆ ಧ್ಯಾನಸ್ಥ ಮಹಾಶಿವನ ದರ್ಶನ ನಿಮ್ಮ ಕಣ್ಮನಗಳನ್ನ ತಣಿಸುತ್ತದೆ, ಅಲೌಕಿಕ ಅನುಭೂತಿಯನ್ನ ಒದಗಿಸುತ್ತದೆ. ಶಿವನ ಎದುರು ನಂದಿಯ ವಿಗ್ರಹ, ದೊಡ್ಡ ತ್ರಿಶೂಲವನ್ನು, ಪೂಜಾ ಮಂಟಪವನ್ನು ಅಲ್ಲಿ ಕಾಣಬಹುದು. ವಾರಾಂತ್ಯ ಅಂದ್ರೆ ಶನಿವಾರ ಭಾನುವಾರ ಸಾವಿರಾರು ಕಾರು, ದ್ವಿಚಕ್ರ ವಾಹನಗಳಲ್ಲಿ, ಬಸ್ಸು, ಆಟೋ ರಿಕ್ಷಾಗಳಲ್ಲಿ ಜನ ಇಲ್ಲಿಗೆ ಬರ್ತಾರೆ. ಆದರೂ ವಾಹನ ಪಾರ್ಕಿಂಗ್ ಸಾಕಷ್ಟು ಸ್ಥಳದ ಅವಕಾಶ ಕೂಡ ಇಲ್ಲಿ ಇದೆ. ಹಾಗಾದ್ರೆ ಈ ಪುಣ್ಯಕ್ಷೇತ್ರ ಎಲ್ಲಿದೆ ಎಂಬುದನ್ನು ನೋಡೋಣ. ಬೆಂಗಳೂರಿನಿಂದ 65 ಕಿಲೋಮೀಟರ್ ದೂರದಲ್ಲಿ ಚಿಕ್ಕಬಳ್ಳಾಪುರದ ಆದಿಯೋಗಿಯ ದರ್ಶನವನ್ನ ನೀವು ಪಡೆಯಬಹುದು. ಬೆಂಗಳೂರು ನಗರದಿಂದ 1.5 ಗಂಟೆ ಪ್ರಯಾಣದ ಮೂಲಕ ಇಲ್ಲಿಗೆ ತಲುಪಬಹುದು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ನಂದಿ ಹಿಲ್ಸ್ ಕೂಡ ಇಲ್ಲಿಗೆ ಸಮೀಪದಲ್ಲಿದೆ. ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ 63 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಬಸ್, ರಿಕ್ಷಾ ಕೂಡ ಸಿಗುತ್ತೆ. ಇಲ್ಲಿ ಪ್ರವೇಶ ಉಚಿತವಾಗಿದೆ. ವಾಹನ ಪಾರ್ಕಿಂಗ್ ಶುಲ್ಕ ಮಾತ್ರ ಕೊಟ್ಟರೆ ಸಾಕು. ಬೆಳಿಗ್ಗೆ 6ರಿಂದ ಸಂಜೆ 8 ಗಂಟೆ ತನಕ ಈ ಕ್ಷೇತ್ರ ತೆರೆದಿರುತ್ತದೆ. ಸಂಜೆ 7 ಗಂಟೆಯಿಂದ 7:45 ತನಕ ಲೇಸರ್ ಶೋ ಇರುತ್ತದೆ. ಆದಿಯೋಗಿಯ ವರ್ಣನೆಯನ್ನ ಸ್ವತಃ ಸದ್ಗುರು ಅವರ ಧ್ವನಿಯಲ್ಲಿ ಆಲಿಸಬಹುದು. ಜೊತೆಗೆ ಅದ್ಭುತ ದೈವಿಕ ಸಂಗೀತ ನಿಮಗೆ ಅಲೌಕಿಕ ಅನುಭವ ನೀಡುತ್ತದೆ. ಭಕ್ತಿ ಭಾವವನ್ನು, ದೈವ ಶ್ರದ್ಧೆಯನ್ನ ಉದ್ದೀಪನಗೊಳಿಸುತ್ತದೆ. ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆಯಿಂದ ಆದಿಯೋಗಿಯ ಸ್ಥಳದ ತನಕ 3 ಕಿಲೋಮೀಟರ್ ದೂರದ ಬೆಟ್ಟದ ತಪ್ಪಲಿನಲ್ಲಿ ಸುಂದರ ನಿಸರ್ಗದ ದೃಶ್ಯವನ್ನ ವೀಕ್ಷಿಸಬಹುದು, ಸೆಲ್ಫಿ ತಗೊಳ್ಬಹುದು. ಕ್ಷೇತ್ರದಲ್ಲಿ ಹೋಟೆಲ್ ವ್ಯವಸ್ಥೆಯೂ ಇದ್ದು ಆಹಾರವನ್ನು ಕೂಡ ಸ್ವೀಕರಿಸಬಹುದು. ಇಶಾ ಫೌಂಡೇಶನ್ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಮೊದಲ ಆದಿಯೋಗಿ ಪ್ರತಿಮೆ ಸ್ಥಾಪನೆ ಮಾಡಿದ್ದು, ಅದು ಕೂಡ 112 ಅಡಿ ಎತ್ತರದ್ದಾಗಿದೆ. ಆದಿಯೋಗಿ ಪ್ರತಿಮೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪಿಸುವ ಮೂಲಕ ಸದ್ಗುರು ಅವರು ಬಹುದೊಡ್ಡ ಕೊಡುಗೆಯನ್ನ ಈ ಭಾಗಕ್ಕೆ ನೀಡಿದ್ದಾರೆ. ಒಂದು ಕಾಲದಲ್ಲಿ ಖಾಲಿ ಗುಡ್ಡ ಬೆಟ್ಟದ ಪ್ರದೇಶವಾಗಿದ್ದ ಈ ಪ್ರದೇಶವು ಆದಿಯೋಗಿಯ ಭವ್ಯ ದಿವ್ಯ ಪ್ರತಿಮೆಯಿಂದಾಗಿ ಚಿಕ್ಕಬಳ್ಳಾಪುರ ಇವತ್ತು ದೊಡ್ಡ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ. ವಾರಾಂತ್ಯದಲ್ಲಂತೂ 16,000 ಜನರು ಇಲ್ಲಿಗೆ ಭೇಟಿ ನೀಡಿ ಧನ್ಯರಾಗುತ್ತಿದ್ದಾರೆ. ಹರ ಹರ ಮಹಾದೇವ್.